ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ. ಗೆಳೆಯರೆ, ನಾನು ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ಬಂದು ಶುಂಠಿಯಲ್ಲಿ 10-26 ಬೇಕಾ ಬೇಡವಾ ಅಂತ ವಿಶೇಷವಾದ ವಿಷಯ. ದಯವಿಟ್ಟು ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಕಾಮೆಂಟ್ಸ್ಗಳಲ್ಲಿ ಕೇಳಿದ್ದೇ ಪ್ರಶ್ನೆ ಕೇಳ್ತಾ ಇದ್ದೀರಿ ಮತ್ತು ಒಂದಷ್ಟು ವಿಷಯಗಳು ವಿಡಿಯೋದಲ್ಲಿ ಸ್ಪಷ್ಟವಾಗಿದ್ರು ಸಹಿತನು ಮತ್ತೆ ನಿಮ್ಗೆ ಅದು ಕೇಳಬೇಕು ಅನ್ನಿಸ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಮಾತು ಹೇಳ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಇವತ್ತಿನ ವಿಷಯದಲ್ಲಿ ನಮಗೆ ಶುಂಠಿಯಲ್ಲಿ 10-26 ಬೇಕೋ ಬೇಡವಾ ಅನ್ನೋದನ್ನ ನಾವು ತಿಳಿಸ್ಲಿಕ್ಕೆ ಹೊರಟಿದ್ದೀವಿ. ಕ್ಷಮಿಸಿ. ಅರ್ಥ ಎಷ್ಟೇ ಸ್ನೇಹಿತರೆ, 10-26 ಏನಿದೆ ಇದು NPK ಸಂಯೋಜನ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದರ ಅರ್ಥ ಸಂಯೋಜನೆ ಅಂದ್ರೆ ಕಾಂಪ್ಲೆಕ್ಸ್ ಗೊಬ್ಬರ. 10-26 ಅನ್ನೋದು ಒಂದು ಕಾಂಪ್ಲೆಕ್ಸ್ ಗೊಬ್ಬರ ಆಗಿದೆ. ಇದು NPK ಸಂಯೋಜನೆ. NPK ಸಂಯೋಜನೆ ಅಂದ ತಕ್ಷಣ ನಾವು ಸೂಕ್ಷ್ಮವಾಗಿ ಶುಂಠಿಗೆ ಬೇಕಾಗಿರ್ತಕ್ಕಂಥ NPKಯ ಅವಶ್ಯಕತೆ ಎಷ್ಟು, ನಾವೆಷ್ಟು ಬಳಸ್ತಾ ಇದ್ದೇವೆ ಅಥವಾ ಅದನ್ನು ಹೇಗೆ ಬಳಸೋದು ಅನ್ನೋದನ್ನ ನಮಗೆ ಸೂಕ್ಷ್ಮವಾಗಿ ತಿಳಿಸ್ಬಿಡ್ತೀನಿ ಗೆಳೆಯರೆ. ಈ ವಿಷಯಗಳಿಗೆಲ್ಲ ತಾವು ದಯವಿಟ್ಟು ನನಗೆ ಲೈಕ್ ಮಾಡಬೇಕು. ಯಾರ್ಯಾರು ವ್ಯೂವರ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಲ್ಲಿ. ಶುಂಠಿಯಲ್ಲಿ NPK ಎಷ್ಟು ಅಗತ್ಯ ಇದೆ? ಪೂರ್ತಿ ನಮಗೆ 150 ಮತ್ತು 150 ದರದಲ್ಲಿ ಪೂರ್ತಿ ವರ್ಷಕ್ಕೆ 1 ಎಕರೆಗಾಗಷ್ಟು ಅವಶ್ಯಕತೆ ಇದೆ. 100 kg, 50 kg ಮತ್ತು 150 kg. 100 kg ಏನಿದೆ ಇದು ನಮಗೆ ನಾವು ಯೂರಿಯಾ ಅಥವಾ ಅಮೋನಿಯಂ ಫಾಸ್ಫೇಟ್ ಅಂತ ಹೇಳ್ತೀವಿ, ಅದು 50 kg ಫಾಸ್ಫರಸ್ ಮತ್ತು 150 kg ನಮಗೆ ಪೊಟ್ಯಾಶ್ ಬೇಕು ಸ್ನೇಹಿತರೆ. ಅಂದಾಜು ಇದನ್ನು ನಿಮಗೆ ಮೂಟೆ ಲೆಕ್ಕದಲ್ಲಿ ಹೇಳಿ ಸುಲಭ ಮಾಡೋದಕ್ಕಾದ್ರೆ 44 ಮೂಟೆ ಯೂರಿಯಾ, ಇದರಲ್ಲಿ SSP ಇದೆ, ರಾಕ್ ಫಾಸ್ಫೇಟ್ ಇದೆ, ಇದರಲ್ಲಿ ಪೊಟ್ಯಾಶಲ್ಲಿ MOP ಇದೆ, SOP ಇದೆ. ನಿಮಗೆ ಫಾಸ್ಫರಸ್ ವಿಷಯಕ್ಕೆ ನಾನು ನಂತರ ಬರ್ತೇನೆ. ಪೊಟ್ಯಾಶ್ ವಿಷಯಕ್ಕೆ ಬಂದರೆ MOP SOP ಇದೆ. ಇದು ನಿಮಗೆ 5 ಮೂಟೆಯಷ್ಟು ಅಂದಾಜು ಬೇಕು. ಎಲ್ಲ ಅಂದಾಜು. ಇದನ್ನ ನಾವು ಎಲ್ಲಿ ತಿಳ್ಕೊಬಹುದು ಮತ್ತೆ ಸ್ನೇಹಿತರೆ, ಎಲ್ಲ ಜಪ ಥರ ಆಗ್ಬಿಡಿದೆ ಇದು. ಸಾಯಿಲ್ ಟೆಸ್ಟ್, ನಾವು ಸಾಯಿಲ್ ಟೆಸ್ಟ್ ಮಾಡೋದ್ರ ಮೂಲಕ ಮಾತ್ರ ನಮಗೆ ನಿಖರವಾಗಿ ಎಷ್ಟು ಬೇಕು ಅಂತ ತಿಳ್ಕೊಬಹುದು. ಇದು 1 ಎಕರೆಗೆ ಬೇಕಾಗಿರೋ ಆವರೇಜು. ನಾವು ಹತ್ತತ್ರ ಈ ಪ್ರಮಾಣನ ಬಳಸ್ತಾ ಇದ್ದೀವಿ. ಇದರಲ್ಲಿ ಒಂದು 20-30% ಕಡಿಮೆ ಮಾಡಬೇಕಾಗುತ್ತೆ. ಕೆಲವೊಂದನ್ನು 20-30% ಹೆಚ್ಚಿಗೆ ಮಾಡಬೇಕಾಗತ್ತೆ. ಅದನ್ನ ನಾನು ನಿಮಗೆ ಮುಂದೆ ವಿವರವಾಗಿ ತಿಳಿಸ್ತೇನೆ. ಇದನ್ನು ಒಂದು ಸ್ಟ್ಯಾಂಡರ್ಡ್ ಯೂನಿವರ್ಸಲ್ ಡೋಸ್ ಅಂತ ಅನ್ಕೊಂಡು ನಾವು ಮುಂದುವರೋಣ ಸ್ನೇಹಿತರೆ. ಸೊ 4 ಮೂಟೆ ಯೂರಿಯಾ, ಇಲ್ಲೇನು ಕನ್ಫ್ಯೂಷನ್ ಇಲ್ಲ. 5 ಮೂಟೆ MOP ಅಥವಾ SOP, ಇಲ್ಲೇನು ಕನ್ಫ್ಯೂಷನ್ ಇಲ್ಲ. ಈ 50 kgಗೆ ಫಾಸ್ಫರಸ್ಗೆ SSP ಮತ್ತೆ ರಾಕ್ ಅಂತ ಬರ್ದಿದ್ದೀನಿ. ಇದನ್ನ ನಾನು ನಿಮ್ಗೆ ಸೂಕ್ಷ್ಮವಾಗಿ ಹೇಳೋದಾದ್ರೆ 6.5 pH ಏನಿದೆ ಅದಕ್ಕಿಂತ ಕಡಿಮೆ ಇರೋರು ರಾಕ್ ಫಾಸ್ಫೇಟ್ ಅನ್ನು ಯೂಸ್ ಮಾಡಿ. 6.5ಗಿಂತ ಹೆಚ್ಚಿಗೆ pH ಇರೋರು ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನ ಯೂಸ್ ಮಾಡಿ. ಫಾಸ್ಫರಸ್ ಅನ್ನೋದೇನಿದೆ ನಿಮಗೆ ಸ್ವಭಾವತಃ ಇಮ್ಮೂವಬಲ್ ಇದೆ. ಇದು ಇಮ್ಮೂವಬಲ್ ಅಂತ ಹೇಳಿದ್ರೆ ನಿಮಗೆ ಎಲ್ಲಿಗೂ ಹರಿದು ಹೋಗೋದಿಲ್ಲ, ಯಾವುದೇ ರೀತಿಯ ಚಲನಾ ಶಕ್ತಿಯನ್ನ ಇದು ಹೊಂದಿಲ್ಲ ಸ್ನೇಹಿತರೆ. ಇದರ ಜೊತೆಗೆ ಇದು ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟನ್ನೇ ನಾವು ಬಳಸಬೇಕು. ಕಾರಣ ಅಷ್ಟೇ, ಇಮ್ಮೂವಬಲ್ ಅಲ್ಲದೆ ಇರೋದ್ರಿಂದ ಇದು ಲೀಚ್ ಔಟ್ ಆಗೋದಾಗ್ಲಿ, ನಿಮಗೆ ಅಮೋನಿಯಾ ತರ ಗಾಳಿಲಿ ಆವಿ ಆಗೋದಾಗ್ಲಿ ಆಗೋದಿಲ್ಲ ಸ್ನೇಹಿತರೆ. ಈಗ ಇದರ ಪ್ರಮಾಣಕ್ಕೆ ಬಂದ್ರೆ ನಾವು 5 ಮೂಟೆಯಷ್ಟು ರಾಕ್ ಫಾಸ್ಫೇಟ್ ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಬಳಸಬೇಕು. ರಾಕ್ ಫಾಸ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು ಹೇಗೆ ನೀವು ಯಾವ್ದನ್ನ ಬಳಸಬೇಕು ಅನ್ನೋದನ್ನ ನಾನು ಅಲ್ಲಿ ತಿಳಿಸಿದ್ದೀನಿ. ಸಾಕಷ್ಟು ಗೆಳೆಯರು, ಈಗ ನಾವು ವಾಪಸ್ಸು 10-26ಕ್ಕೆ ಹೋಗೋಣ. ಸಾಕಷ್ಟು ಗೆಳೆಯರು DAPನೂ ತಗೊಳ್ಳೋಣ. ಇದರಲ್ಲಿ 10-26 ತಗೊಳ್ಳೋಣ ಸ್ನೇಹಿತರೆ. 10-26 ಬೇಕಾ ಬೇಡವಾ ಅನ್ನೋದೇ ಇವತ್ತಿನ ಪ್ರಶ್ನೆ ಸ್ನೇಹಿತರೆ. ಸಾಕಷ್ಟು ಗೆಳೆಯರು 10-26 ನಾವು ಉಪಯೋಗಿಸ್ತೀವಿ ಅನ್ನೋದು ಸಾಕಷ್ಟು ಜನರದಿದೆ, DAP ಉಪಯೋಗಿಸ್ತೀವಿ ಅನ್ನೋದಿದೆ. ಹಾಗೆ ಉಪಯೋಗಿಸುವ ನಮ್ಮ ರೈತ ಮಿತ್ರರು ಇದನ್ನ 3 ಮೂಟೆಗೆ ಇಳಿಸ್ಕೊಳ್ಳಿ. ಇದನ್ನ 3 ಮೂಟೆಗೆ ಇಳಿಸ್ಕೊಳ್ಳೋದ್ರಿಂದ ನಿಮ್ಗೆ ಹತ್ತತ್ರ ಒಂದು 30-32 kg ಅಷ್ಟು ದೊರೆತಂತಾಗತ್ತೆ ನಮ್ಮ ಫಾಸ್ಫರಸ್. ಆಗ ಬೇಕಾದ್ರೆ ನೀವು 1 ಮೂಟೆಯಷ್ಟು DAP ಅಥವಾ 10-26 ಅಥವಾ 12-32 ತಾವು ಕೊಡ್ಬೋದು ಸ್ನೇಹಿತರೆ. ಇದನ್ನ ದಯವಿಟ್ಟು ಗಮನವಿಟ್ಟು ಕೇಳಿ. ತುಂಬಾ ವಿಶೇಷವಾದ ಮತ್ತು ಸೂಕ್ಷ್ಮವಾದ ವಿಷಯ. ಇಳುವರಿಯ ಮೇಲೆ ನೇರ ಪರಿಣಾಮ ಇರ್ತಕ್ಕಂಥ ವಿಷಯ. ಇಳುವರಿ ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ವಿಷಯ.
ನಾವು ಅಧಿಕ ಇಳುವರಿ ಪಡಿಬೇಕು, ಅಧಿಕ ಲಾಭ ಮಾಡಬೇಕು, ಉತ್ತಮ ಬೆಳೆ ಬೆಳಿಬೇಕು, ಎಲ್ಲದೂ ಒಂದು ಸರಿ ಇದೆ, ಒಂದು ಕಡೆ ಇದ್ರೆ ನಮ್ಮ ಮಣ್ಣಿನ ಆರೋಗ್ಯವನ್ನು ಅತ್ಯುತ್ತಮ ಮಟ್ಟದಲ್ಲಿ ನಾವು ಕಾಪಾಡಿಕೊಂಡು ಆ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಕೊಡಬೇಕು. ಮತ್ತೆ ಮುಂದಿನ ಪೀಳಿಗೆ ದೂರದ ಮಾತಾಯ್ತು, ನಾವು ಮುಂದೆ ಕೃಷಿ ಮಾಡಬೇಕಾದ್ರೂ ಅದನ್ನ ಅನುಕೂಲಕರವಾಗಿ ನಾವು ಇಟ್ಕೋಬೇಕಾಗಿದ್ದು ಅನಿವಾರ್ಯ. ಹಾಗಾಗಿ ಈ ವಿಡಿಯೋ ತುಂಬಾನೇ ವಿಶೇಷವಾಗಿದೆ. ಸೊ ಇದು ನಮಗೆ NPK ಆದ ಒಂದು ಎಷ್ಟು ಶುಂಠಿಗೆ ಎಷ್ಟು ಬೇಕು, ಅದರಲ್ಲಿ N ಎಷ್ಟು, P ಎಷ್ಟು, K ಎಷ್ಟು ಅಂತ ತಿಳ್ಕೊಂಡ್ವಿ. ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟಾಶ್ ಎಷ್ಟು ಬೇಕು ಅಂತ ಅದನ್ನ ಮೂಟೆ ಲೆಕ್ಕಾಚಾರದಲ್ಲಿ ಹಾಕಿ ಎಷ್ಟೆಷ್ಟು ಮೂಟೆ ಉಪಯೋಗಿಸ್ಬೇಕು ಏನು ಅಂತ ತಿಳ್ಕೊಂಡ್ವಿ. ಈಗ ನೇರ ಸಂಪೂರ್ಣವಾದ ಇವತ್ತಿನ ಹೆಡ್ಲೈನ್ ವಿಷಯಕ್ಕೆ ಹೋಗೋದಾದ್ರೆ ನಾವು 10-26 ಬೇಕಾ ಬೇಡವಾ ಅಂತ ನಾವು ತೀರ್ಮಾನ ಮಾಡಬೇಕು. 10-26 ನಾವು ಶುಂಠಿಗೆ ಗೊಬ್ಬರನ ಕೊಡುವಾಗ ನಾವು ವಿವಿಧ ಹಂತಗಳಲ್ಲಿ ಕೊಡ್ತೇವೆ. ಮೊದಲನೇದು ಬ್ಯಾಸಲ್ ಡೋಸು ಅಂದ್ರೆ ತಳಗೊಬ್ಬರ, ಎರಡನೇದು ಮೊದಲನೇ ಕಂತು ಮೇಲ್ಗೊಬ್ಬರದಲ್ಲಿ, ಎರಡನೇ ಕಂತು ಮತ್ತು ಮೂರನೇ ಕಂತು, ಈ ರೀತಿಯಾಗಿ ಕೊಡ್ತಾ ಹೋಗ್ತೇವೆ. ಸೊ ನಮ್ಗೆ ಬ್ಯಾಸಲ್ ಡೋಸ್ ಏನಿದೆ, ತಳಗೊಬ್ಬರ ಏನಿದೆ, ಇದನ್ನ ನಾವು SSP ಮತ್ತೆ ರಾಕ್ ಫಾಸ್ಫೇಟ್ ಅನ್ನ ನಾವು ಉಪಯೋಗಿಸ್ಬೋದು ಸ್ನೇಹಿತರೆ. ಇದು 5 ಮೂಟೆ ಉಪಯೋಗಿಸಿದ್ರೆ ಫಾಸ್ಫರಸ್ನ ಸಂಪೂರ್ಣವಾದ ಪ್ರಮಾಣ ಏನು ನಿಮ್ಮ ಶುಂಠಿಗೆ 1 ಎಕರೆಗೆ 1 ವರ್ಷಕ್ಕೆ ಬೇಕು ಅದು ಅಲ್ಲಿಗೆ ಮುಗಿದು ಹೋಗುತ್ತೆ. ತದನಂತರ ಫಾಸ್ಫರಸ್ ಅನ್ನ ತಾವು ಉಪಯೋಗಿಸೋ ಪ್ರಶ್ನೆನೇ ಇಲ್ಲ. ಅರ್ಥ ಇಷ್ಟೇ, ನೀವು ಮೂಲ ಗೊಬ್ಬರ ಬ್ಯಾಸಲ್ ಡೋಸ್ ಅಲ್ಲಿ ಏನಿದೆ ತಳಗೊಬ್ಬರದಲ್ಲಿ 5 ಮೂಟೆಯಷ್ಟು SSP PH ಆಧಾರಿತವಾಗಿ ಮತ್ತು ರಾಕ್ ಫಾಸ್ಫೇಟ್ ಯಾವ್ದು ಅವಶ್ಯಕತೆ ಇದೆ ಅದನ್ನು ಉಪಯೋಗಿಸಿದಲ್ಲಿ ನಿಮಗೆ ಫಾಸ್ಫರಸ್ಸು ಬೇಕಾಗಲ್ಲ. ನಂತರ ಫಾಸ್ಫರಸ್ ನಮಗೆ ಯಾವುದೇ ಕಾರಣಕ್ಕೂ ಬೆಳೆಗೆ ಅಗತ್ಯ ಇಲ್ಲ ಸ್ನೇಹಿತರೆ. ಇದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಇನ್ನು ನಾನು ಇದರಲ್ಲಿ 3 ಮೂಟೆ ಕೊಟ್ಟಿದ್ದೀನಿ ಅನ್ನೋದಾದ್ರೆ, ಇನ್ನೊಂದು ಲೆಕ್ಕಾಚಾರದಲ್ಲಿ ನಾವು ಹೇಳಿದ್ವಲ್ಲ 5 ಮೂಟೆ ಬದಲು 3 ಮೂಟೆ ಕೊಟ್ಟಿದ್ದೀನಿ ಅನ್ನೋದಾದ್ರೆ, ಮೊದಲನೇ ಹಂತದಲ್ಲೇ ನೀವು 1 ಮೂಟೆ DAP, 1 ಮೂಟೆ 10-26 ಅಥವಾ 15 ಆಲ್, 17 ಆಲ್, 19 ಆಲ್ ಏನಿದೆ ಇದೆಲ್ಲದನ್ನು 2 ಮೂಟೆನ ತಾವು ಕೊಡ್ಬೋದು ಸ್ನೇಹಿತರೆ. ಗಮನ ಇಡಿ, ತುಂಬಾ ಸೂಕ್ಷ್ಮವಾದ ವಿಷಯ. ಇಳುವರಿ ಮೇಲೆ ಖಂಡಿತವಾಗ್ಲೂ ಇದರ ಪರಿಣಾಮ ಇದೆ. ಇಳುವರಿ ಹೆಚ್ಚಾಗೋದಕ್ಕಷ್ಟೇ ನಾವು ಇಲ್ಲಿ ತನಕ ರಸಗೊಬ್ಬರಗಳ ಕಾರಣ ಅನ್ಕೊಂಡಿದ್ವಿ. ಇಳುವರಿ ಕುಂಠಿತ ಆಗೋದಕ್ಕೆ, ಕಡಿಮೆ ಆಗೋದಕ್ಕೆ, ನಮಗೆ ವಿಪರೀತ ರೋಗ ಬಾಧೆ ಬರಲಿಕ್ಕೆ, ನಮ್ಮ ಮಣ್ಣಿನ ಸಮಗ್ರ ಆಮೂಲಾಗ್ರ ರಚನೆಯೇ ಬದಲಾವಣೆ ಆಗ್ಲಿಕ್ಕೂ ಸಹಿತ ನಮಗೆ NPK ಕಾರಣ ಆಗುತ್ತೆ. ಸಹಜವಾಗಿ ಇದು ರಾಸಾಯನಿಕ ಗೊಬ್ಬರ, ಅದು ಕಾರಣ ಸ್ನೇಹಿತರೆ. ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಾ ಇದೆ, ದಯವಿಟ್ಟು ನನಗೆ ಲೈಕ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಏನೇ ರೀತಿಯ ಅನುಮಾನಗಳಿದ್ರು ನನಗೆ ಕಾಮೆಂಟ್ ಮೂಲಕ ದಯವಿಟ್ಟು ಕನೆಕ್ಟ್ ಮಾಡಿ. ಮತ್ತು ಯಾರ್ಯಾರು ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಜೊತೆಗೆ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಗಳಿದೆ ಸ್ನೇಹಿತರೆ. ನಾನು ಗಮನಿಸಿದ ಹಾಗೆ ಶುಂಠಿಯ ಮೇಲೆ ಹತ್ತತ್ರ ಒಂದು 25 ವಿಡಿಯೋಗಳಿದೆ, ಇನ್ನೊಂದು 5 ವಿಡಿಯೋಗಳು ಇದೆ. ದಯವಿಟ್ಟು ಶುಂಠಿ ಬೆಳೆಗಾರರು ಆ ವಿಡಿಯೋಗಳನ್ನು ಸಹಿತ ಪ್ರೋತ್ಸಾಹಿಸಿ. ನನಗೆ ಪ್ರೋತ್ಸಾಹ ಬಹಳ ಮುಖ್ಯ. ನನಗೆ ಎಷ್ಟು ಹೆಚ್ಚು ಪ್ರೋತ್ಸಾಹ ಸಿಗುತ್ತೋ ನಾನು ಅಷ್ಟು ಹೆಚ್ಚು ವಿಷಯಗಳನ್ನು ಹುಡುಕ್ ತರ್ತೀನಿ. ನಮ್ಮ ಅನುಭವದ ಮೂಟೆಯಲ್ಲಿ ನಮ್ಮ ತಂದೆಯವರ ಅನುಭವದಲ್ಲಿದೆ, ರವಿ ನಮ್ಮ ತಮ್ಮನ ಅನುಭವದಲ್ಲಿದೆ, ನಮ್ಮ ತಂದೆ ಮತ್ತೆ ನಮ್ಮ ತಮ್ಮ ಇನ್ನಿತರೆ ಉಳಿದಿರ್ತಕ್ಕಂಥ ವಿಡಿಯೋಗಳಲ್ಲಿ ಇದ್ದಾರೆ. ನೀವು ಅವ್ರನ್ನೂ ಗಮನಿಸಿದಾಗತ್ತೆ, ಅವ್ರ ಶ್ರಮನೂ ಇದರಲ್ಲಿ ತುಂಬಾ ಇದೆ. ಸೊ ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿ, ಸ್ಕಿಪ್ ಮಾಡದೇನು ನೋಡಿ ಹಾಗೆ ದಯವಿಟ್ಟು. ಇನ್ನು ಇದು ಮೊದಲನೇ ಹಂತದಲ್ಲಿ 10-26 ಮತ್ತೆ DAPನ ನಾವು ಬಳಸ್ಬೋದು ಅಂತ ಹೇಳಿದೀವಿ ಸ್ನೇಹಿತರೆ. ಎರಡನೇ ಹಂತದಲ್ಲಿ ಮತ್ತೆ ಮೂರನೇ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಫಾಸ್ಫರಸ್ ಯುಕ್ತ ಗೊಬ್ಬರಗಳನ್ನ ಬಳಸಬೇಡಿ. ಯಾವ್ಯಾವುದು ಫಾಸ್ಫರಸ್ ಯುಕ್ತ ಗೊಬ್ಬರ? DAP, 10-26, ಎಲ್ಲ ಆಲ್ಗಳು, 19, 15, 17, 19 ಎಲ್ಲ ಆಲ್ಗಳು, ಜೊತೆಗೆ 12, 32 ಇದನ್ನು ತಾವು ಯಾವ ಕಾರಣಕ್ಕೂ ಬಳಸೋ ಹಾಗಿಲ್ಲ, ಬಳಸಬಾರದು. ಅದು ಯಾಕೆ ಅನ್ನೋದನ್ನ ನಾನು ನಿಮಗೆ ಸೂಪರ್ ಮಿನಿಟಲ್ಲಿ ವಿವರವಾಗಿ ಹೇಳ್ತೀನಿ. ದಯವಿಟ್ಟು ಅಲ್ಲಿ ತನಕ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಹೀಗಾದಾಗ ನಾವು ವಿಚಾರ ಏನ್ ಮಾಡಬೇಕು? ಇದೆಲ್ಲ ಸರಿ, ಇಷ್ಟೆಲ್ಲ ವಿಷಯಗಳು ತಿಳ್ಕೊಂಡ್ವಿ. 10-26 ಬೇಡ ಅಥವಾ 10-26ನೇ ಯಾಕೆ ನಾವು ಇವತ್ತು ಗಮನದಲ್ಲಿ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ನಿಮ್ಗೆ ನಾನು ಅದನ್ನ ಒಂದು ವಿವರಣೆಯೊಂದಿಗೆ ತಿಳಿಸ್ತೀನಿ ಸ್ನೇಹಿತರೆ. NPKಯ ಶುಂಠಿಯಲ್ಲಿ ವಾರ್ಷಿಕ ಅವಶ್ಯಕತೆ ಬಂದು 100 kg, 50 kg ಮತ್ತು 150 kg. NPK ಬಳಕೆ ಹಾಗಾದ್ರೆ ಯಾಕೆ ಬೇಡ ಅಂತ ಹೇಳಲಿಲ್ಲ ನಾನು. ಬ್ಯಾಸಲ್ ಡೋಸಲ್ಲಿ ನಾವು ಫಾಸ್ಫರಸ್ ಕೊಟ್ಟಿದ್ದೀವಿ. ಮೊದಲನೇ ಕಂತಲ್ಲಿ ಬೇಕಾದ್ರೆ ನಾವು 10-26 ಕೊಡ್ಬೋದು. ಎರಡನೇ ಮತ್ತು ಮೂರನೇ ಕಂತಿನಲ್ಲಿ ತದನಂತರ ಯಾವುದೇ ಕಾರಣಕ್ಕೂ ನಾವು ಫಾಸ್ಫರಸ್ ಯುಕ್ತ ಗೊಬ್ಬರ ಬಳಸೋದು ಬೇಡ. ಅದರ ಅರ್ಥ 10-26 ಬಳಸೋದು ಬೇಡ. ಯಾಕೆ ಅಂತ ಹೇಳಿದ್ರೆ ನಾನು ಪ್ರತಿ ಬಾರಿ ಮಾತಾಡುವಾಗ ಬಜೆಟ್ ಅಂತೇನೆ, ಖರ್ಚಿನ ಮೇಲೆ ನಾವು ನಿಗಾ ಇಡಬೇಕು ಅಂತ ಹೇಳ್ತೇನೆ ಸ್ನೇಹಿತರೆ. ಖರ್ಚು ನಮಗೆ ಅತಿಯಾಗಿ ಹೆಚ್ಚಾಗುತ್ತೆ 10-26 ಬಳಸೋದ್ರಿಂದ. ಆಶ್ಚರ್ಯ ಆಗ್ತಾ ಇದೆ, ನೀವು ಎಕ್ಸ್ಪ್ಲೇನ್ ಮಾಡಿದಾಗ ಅರ್ಥ ಆಗುತ್ತೆ ನಿಮಗೆ.
ನಮಗೆ 10-26ರಲ್ಲಿ ಏನಿದೆ ಸ್ನೇಹಿತರೆ, ಒಂದು ಮೂಟೆ 50 kg 10-26ರಲ್ಲಿ 5 kg ಯೂರಿಯಾ ಇದೆ, 13 kg ಫಾಸ್ಫರಸ್ ಇದೆ, 13 kg ಪೊಟ್ಯಾಶ್ ಇದೆ. ನಮ್ಮ ಸಾಕಷ್ಟು ರೈತ ಮಿತ್ರರು 10-26ನ್ನ ತುಂಬ ಇಷ್ಟ ಆಗೋದು, ನಮ್ಗೆ ಸಹಿತ ಇಷ್ಟ ಆಗೋದು. ಯಾಕಂದರೆ ಅದು ಒಳ್ಳೆ ಗ್ರ್ಯಾನ್ಯುಲರ್ ಫಾರ್ಮಲ್ಲಿ ಸಿಗುತ್ತೆ. ನಮಗೆ ಮಣ್ಣಿಗೆ ಅಥವಾ ಗೊಬ್ಬರವನ್ನು ನಾವು ಬ್ರಾಡ್ಕಾಸ್ಟ್ ಮಾಡಲಿಕ್ಕೆ ಹಾಕುವಾಗ ನಮಗೆ ಅದು ತುಂಬ ಕಾರ್ಮಿಕ ಸ್ನೇಹಿಯಾಗಿದೆ. ಅದು ಒಂದು ಕಾರಣ. ಎರಡನೇದು, ಇದರಲ್ಲಿ 13 kg ಪೊಟ್ಯಾಶ್ ಇದೆ ಅನ್ನೋ ಕಾರಣಕ್ಕೆ ನಾವು ಹಾಕ್ತಾ ಇದೀವಿ. ಖಂಡಿತವಾಗ್ಲೂ 13 kg ಪೊಟ್ಯಾಶ್ ಇದೆ. ಆದರೆ ಇದನ್ನು ಯಾಕೆ ಬೇಡ ಅಂತಿದ್ದೀನಿ ಅಂದರೆ, ಇದರಲ್ಲಿ 13 kg ಫಾಸ್ಫರಸ್ ಇದೆ ಸ್ನೇಹಿತರೆ. ಫಾಸ್ಫರಸ್ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅನ್ನೋದನ್ನ ನಾನು ಈಗಾಗಲೇ ನಿಮಗೆ ಮನದಟ್ಟಾಗುವ ಹಾಗೆ ವಿವರಿಸಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತೆ ಖರ್ಚಿನ ವಿಷಯ ಅಂತ ಹೇಳಿದ್ನಲ್ಲ, ಇಲ್ಲಿ ಬರುತ್ತೆ ನಿಮಗೆ ಈಗ ಟ್ರಿಕ್. ಇದು ಒಂದು 5 kgಗೆ 300 ರೂಪಾಯಿ ಇಟ್ಕೊಳ್ಳಿ ಲೆಕ್ಕ ನಿಮಗೆ. ಇದು ಒಂದು 700 ರೂಪಾಯಿ ಆಗುತ್ತೆ. ಇದು ಒಂದು 800 ರೂಪಾಯಿ ಆಗುತ್ತೆ. ಆಯ್ತಾ? ಒಟ್ಟಾರೆ 1600 ರೂಪಾಯಿ ಆಗುತ್ತೆ. ಸೊ ನಮ್ಮ 10-26ಕ್ಕೂ ಸಹಿತ 1600 ರೂಪಾಯಿ ಇದೆ. ಅಲ್ಲಿಗೆ ನಿಮ್ಗೆ ಅರ್ಥ ಆಗಿದೆ ಈಗ ಇದು ಹೇಗೆ ಬೆಲೆ ಅರೈವ್ ಆಯಿತು ಅಂತ ಹೇಳಿ. 10-26ಕ್ಕೆ ಸಹಿತ ಅಷ್ಟೇ ಇದೆ. ಇದು ಮೂರು ನಾನು 300, 700, 800 ಅಂತ ಹೇಳಿದಾಗ ಎನ್ ಸಪ್ರೇಟ್, ಪಿ ಸಪ್ರೇಟ್ ಮತ್ತೆ ಕೆ ಸಪ್ರೇಟ್ ಅಂತ ಹೇಳಿದ್ರೆ 300 ರೂಪಾಯಿನ ಹೇಗೆ ತಗೊಂಡೆ ಅಂದ್ರೆ, ಯೂರಿಯಾದ 1 kg ಚೀಲಕ್ಕೆ ನಮಗೆ 5 kg ಯೂರಿಯಾಕ್ಕಾದ್ರೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಲೆಕ್ಕ ಹಾಕಿ, ಅಂದ್ರೆ 10 kg ಯೂರಿಯಾ ಅದು 5 kg ಲಭ್ಯತೆ ಇರುತ್ತೆ. 13 kg ಫಾಸ್ಫರಸ್ ಬೇಕು ಅಂದಾಗ ನಮ್ಮ ರಾಕ್ ಫಾಸ್ಫೇಟ್ ಅಥವಾ ಸಿಂಗಲ್ ಫಾಸ್ಫೇಟ್ ನ ಬೆಲೆ ಏನಿದೆ ಅದನ್ನ ಲೆಕ್ಕ ಹಾಕಿ ನಾನು ತಗೊಂಡಿದ್ದೀನಿ. 13 kg ಪೊಟ್ಯಾಶಿಯಂ ನಾನು ಲೆಕ್ಕ ಹಾಕುವಾಗ 26 kg ಪೊಟ್ಯಾಶ್ ಬೇಕಾಗುತ್ತೆ. MOP 26 kgಗೆ ಏನ್ ಬೆಲೆ ಇದೆ ಅದನ್ನ ಲೆಕ್ಕ ಹಾಕಿ ಇಲ್ಲಿ ನಾನು ನಿಮ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಗೆಳೆಯರೆ. ಈಗ ನಮ್ಗೆ ಫಾಸ್ಫರಸ್ ಬೇಡವೇ ಬೇಡ ಫಾಸ್ಫರಸ್ ಅಂತ ಹೇಳಿದಾಗ ನಮ್ಗೆ ಆಗೋ ಖರ್ಚೆಷ್ಟು? 1100. ನಾವೆಷ್ಟು ಮಾಡ್ತಾ ಇದ್ದೇವೆ? 1600. 1100 ಖರ್ಚು ಮಾಡೋ ಜಾಗದಲ್ಲಿ 1600 ಖರ್ಚು ಮಾಡ್ತಾ ಇದ್ದೇವೆ. ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ದೇವೆ. ಜೊತೆಗೆ ಫಾಸ್ಫರಸ್ ಅನ್ನು ಮಣ್ಣಿಗೆ ಸೇರಿಸೋದ್ರಿಂದ ಉಂಟಾಗೋ ಟಾಕ್ಸಿಟಿಯ ಪರಿಣಾಮಗಳು ಏನು ಅನ್ನೋದನ್ನ ಒಂದು ನಾಳೆ ಅಥವಾ ನಾಡಿದ್ದು 2 ದಿವಸದಲ್ಲೇ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ಅದು ತುಂಬಾನೇ ವಿಶೇಷವಾಗಿರುತ್ತೆ. ತಾವು ಅದನ್ನು ಸಹಿತ ಗಮನಿಸಬೇಕು. ಸೊ ನಮಗೆ ಒಂದು ಮೂಟೆಗೆ 500 ರೂಪಾಯಿಯಷ್ಟು ನಾವು ಅನಗತ್ಯ ವೆಚ್ಚವನ್ನ ಇಲ್ಲಿ ಖರ್ಚನ್ನ ನಾವು ಮಾಡ್ತಾ ಇದ್ದೇವೆ. ಬಜೆಟಿಂಗ್ ತುಂಬಾ ಇಂಪಾರ್ಟೆಂಟು. ನಾವು ಖರ್ಚನ್ನು ತಗ್ಸ್ಲೇಬೇಕು. ತಗ್ಸ್ತಾ ಇದ್ರೆ ನಮಗೆ ಪರ್ಯಾಯ ಮಾರ್ಗ ಇಲ್ಲ. ಹಾಗಾಗಿ ನಾನು ಇದನ್ನ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನನಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇದರ ಜೊತೆಗೇನೆ ಫಾಸ್ಫರಸ್ ಇಮೋಬಲ್ಲು ಲೀಚ್ ಔಟ್ ಆಗೋದಿಲ್ಲ ಅನ್ನೋದು ತಮ್ಮ ಗಮನಕ್ಕಿರಲಿ. ಆ ಕಾರಣಕ್ಕೆ ಫಾಸ್ಫರಸ್ನ 50 kg ಅಷ್ಟು ಒಂದು ಎಕರೆಗೆ ಬೇಕು ಅಂತ ಏನು ರೆಕಮೆಂಡೆಡ್ ಆಗಿದೆ, ಅಥವಾ ನಿಮ್ಮ ಸಾಯಿಲ್ ರಿಪೋರ್ಟ್ ಅಲ್ಲಿ ಎಷ್ಟು ಬೇಕು ಅಂತ ರೆಕಮೆಂಡ್ ಆಗಿದೆ ಆ ಪ್ರಕಾರನೇ ಕೊಡಿ. ಅಗತ್ಯಕ್ಕಿಂತ ಹೆಚ್ಚಿಗೆ ಯಾವ ಕಾರಣಕ್ಕೂ ಕೊಡಬೇಡಿ ಸ್ನೇಹಿತರೆ. ನೀವು ಯೂರಿಯಾನ ಮತ್ತು ಪೊಟ್ಯಾಷಿಯನ್ನ ಹೆಚ್ಚಿಗೆ ಕೊಟ್ಟರೆ ನಡೆಯುತ್ತೆ, ಅಮೋನಿಯಾ ಅಥವಾ ಪೊಟ್ಯಾಷಿಯನ್ನ ಹೆಚ್ಚಿಗೆ ಕೊಟ್ಟರೆ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಅದು ಎಕ್ಸಾಸ್ಟಿವ್ ಮತ್ತೆ ಮೂವಬಲ್ ನೇಚರ್ದ್ದು. ಮಳೆಗೆ ಬಿಸಿಲಿಗೆ ಅದು ನಾವು ಕೊಟ್ಟಷ್ಟು ಪ್ರಮಾಣದಲ್ಲಿ ಬೆಳೆಗೆ ಲಭ್ಯ ಆಗಲ್ಲ. ಲೀಚ್ ಔಟ್ ಆಗೋ ಸಮಸ್ಯೆ ಇರುತ್ತೆ, ಗಾಳಿಲಿ ಆವಿ ಆಗೋ ಸಮಸ್ಯೆ ಇರುತ್ತೆ. ಹಾಗಾಗಿ ಒಂದು ಪ್ರಮಾಣದಲ್ಲಿ ಅದು ಹೆಚ್ಚಿಗೆ ಕೊಟ್ಟರು ಸಹಿತ ಅಂತ ದೊಡ್ಡ ಪ್ರಮಾಣದ ವ್ಯತ್ಯಾಸ ಆಗೋದಿಲ್ಲ. ನಮಗೆ ಇಳುವರಿ ಮೇಲೆ ಉತ್ತಮವಾದ ಪರಿಣಾಮವನ್ನೇ ಅದು ಬೀರುತ್ತೆ ಸ್ನೇಹಿತರೆ. ದಯವಿಟ್ಟು ಕ್ಷಮಿಸಿ. 10-26 ಯಾಕೆ ಬೇಡ ಅಂದ್ರೆ, 10-26ರಲ್ಲಿ NPK ಇದೆ. ನಮಗೆ 2 ಮತ್ತು 3ನೇ ಕಂತಿನಲ್ಲಿ ಬರೀ N ಮತ್ತೆ K ಮಾತ್ರ ಸಾಕಾಗುತ್ತೆ. 2 ಅಥವಾ 3ನೇ ಹಂತಿನ ಗೊಬ್ಬರ ನಾವು ಯಾವಾಗ ಕೊಡ್ತೇವೆ? ಬೆಳೆ ನಮಗೆ 100 ದಿವಸದ ನಂತರ 150 ದಿವಸದ ತನಕ ನಾವು ಕೊಡ್ತೇವೆ. ಹಾಗಾಗಿ ಯಾವ ಕಾರಣಕ್ಕೂ ಈ ಸಮಯದಲ್ಲಿ 10-26 ಬಳಸಬೇಡಿ. ಬರೀ 10-26 ಅಲ್ಲ, ಕಾಂಪ್ಲೆಕ್ಸ್ ಬಳಸಬೇಡಿ. ಫಾಸ್ಫರಸ್ ಯುಕ್ತ ಕಾಂಪ್ಲೆಕ್ಸ್ ಯಾವುದನ್ನು ತಾವು ಈ ಸಮಯದಲ್ಲಿ ಬಳಸಬೇಡಿ. ಇಷ್ಟನ್ನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಖರ್ಚಿನ ಮೇಲೆ ಸಂಪೂರ್ಣ ಹತೋಟಿ ಇದರಲ್ಲಿ ನಾವು ತಗೋಬಹುದು ಸ್ನೇಹಿತರೆ. ಇದಿಷ್ಟು 10-26, 12-32, 15 17 19 ಫಾಸ್ಫರಯುಕ್ತ ಯಾಕೆ ಬೇಡ ಅನ್ನೋದಾಯ್ತು. ಇವತ್ತಿನ ಸೂಪರ್ ಮಿನಿಟ್ನ ಸಮಯ ಆಗಿದೆ. ಇವತ್ತಿನ ಸೂಪರ್ ಮಿನಿಟ್ಗೆ ನೇರ ಹೋಗೋಣ. ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ನಾವು 10-26 ಬೇಡ ಅಂತ ಹೇಳಿದ್ವಿ. ಆದ್ರೆ ಮೊದಲನೇ ಕಂತಿನಲ್ಲಿ ಅದನ್ನ ಕೊಡ್ಬೋದು ಅಂತ ಹೇಳಿದ್ವಿ. ಮೊದಲನೇ ಕಂತಿನಲ್ಲಿ ಹೇಗೆ ಕೊಡ್ಬೋದು ಅಂದ್ರೆ, ಬ್ಯಾಸಲ್ ಡೋಸ್ ಅಲ್ಲಿ 5 ಮೂಟೆ ಬೇಕಾಗಿದ್ದು, ತಳಗೊಬ್ಬರ ಏನಿದೆ ಅದು 5 ಮೂಟೆ ನಾವು SSP ಮತ್ತು ರಾಕ್ ಫಾಸ್ಫೇಟ್ ಯಾವುದಾದ್ರೂ ಒಂದನ್ನು ನಾವು ಕೊಡೋ ಪ್ರಮೇಯದಲ್ಲಿ 3 ಮೂಟೆ ಕೊಟ್ಟಿದ್ದಲ್ಲಿ ಮಾತ್ರ 45ರಿಂದ 60 ದಿವಸದ ಅವಧಿಗೆ ನಾವು 1 ಮೂಟೆ 10-26 ಕೊಡಬಹುದು ಸ್ನೇಹಿತರೆ. ಅಥವಾ DAP ಅಥವಾ ಇದು ನೆನ್ಪಿಟ್ಕೊಳ್ಳಿ, ಮತ್ತು ಅಲ್ಲ, ಅಥವಾ DAP ಕೊಡ್ಬೋದು, ಅಥವಾ 2 ಮೂಟೆ 15 17 19 ನಾವು ಕೊಡಬಹುದು. ಇದಿಷ್ಟು ಒಂದು ಪರ್ಯಾಯ. 2-3 ಕಂತಿನ ಮೊದಲನೇ ಕಂತಿನ ನಂತರ ಯಾವ ಕಾರಣಕ್ಕೂ ಫಾಸ್ಫರಸ್ ಕೊಡಬಾರ್ದು. ಅದಕ್ಕೆ ಇನ್ನೂ ಒಂದು ವಿಶೇಷವಾದ ಕಾರಣ ಇದೆ. ಫಾಸ್ಫರಸ್ ಜೊತೆಗೆ ಸಲ್ಫೇಟ್ ಏನಿದೆ ಅದು ಏನ್ ಮಾಡುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತು. ಅತ್ಯಧಿಕ ಹಾನಿ ಉಂಟು ಮಾಡುತ್ತೆ. ಅಥವಾ ಗೊಬ್ಬರ ನ್ಯೂಟ್ರಲೈಸ್ ಆಗುತ್ತೆ. ನಾವು ಕೊಟ್ಟ ಗೊಬ್ಬರ ಬೆಳೆಗೆ ತಗೊಳ್ಳಲ್ಲ, ಬೆಳೆ ಅದನ್ನು ಸ್ವೀಕರಿಸೋದಿಲ್ಲ.
ಹಾಗಾಗಿ ಇಳುವರಿ ಮೇಲೆ ಮತ್ತು ವಿಶೇಷವಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದ್ರಿಂದ ರೋಗ ಬಾಧೆಗಳು ಹೆಚ್ಚಾಗ್ಲಿಕ್ಕೆ ಕಾರಣವಾಗುತ್ತೆ. ಏನಿದು ಸಲ್ಫೇಟ್ ಯುಕ್ತ ಗೊಬ್ಬರಗಳು? ನಮ್ಮ ಮೆಗ್ನೀಷಿಯಂ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಮತ್ತು ಇನ್ನಿತರ ಹಲವಾರು ಫೆರಸ್ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಫೆರಸ್ ಸಲ್ಫೇಟ್, ಹಲವಾರು ಸಲ್ಫೇಟ್ಗಳನ್ನ ನಾವು ಯೂಸ್ ಮಾಡ್ತೇವೆ. ವಿಶೇಷವಾಗಿ ಫಾಸ್ಫರಸ್ ಟಾಕ್ಸಿಸಿಟಿ ಆಗೋದ್ರಿಂದ ಮೈಕ್ರೋನ್ಯೂಟ್ರಿಯೆಂಟ್ಗಳ ಮೇಲೂ ಸಹಿತ ಅದರ ಪ್ರಭಾವ ಬೀರುತ್ತೆ. ಮತ್ತು ಟಾಕ್ಸಿಸಿಟಿ ಬಗ್ಗೆ ನಾನು ನಾಳೆ ಅಥವಾ ನಾಡಿದ್ದು 2 ದಿವಸದಲ್ಲೇ ಒಂದು ವಿಶೇಷ ವಿಡಿಯೋನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಸ್ನೇಹಿತರೆ. ಇದೆಲ್ಲ ತುಂಬಾ ಸೂಕ್ಷ್ಮವಾದ ಮತ್ತು ರೈತರು ಅಗತ್ಯವಾಗಿ ಗಮನಿಸಲೇಬೇಕಾದಂಥ ವಿಷಯಗಳು. ಹಾಗಾಗಿ ನಾವು ಪ್ರತಿ ದಿವಸ ಮಂಡಿಸ್ತಾನೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ನೋಡಬೇಡಿ. ಚಾನಲ್ ಇತರೆ ವಿಡಿಯೋಗಳು, ಶುಂಠಿಗೆ ಸಂಬಂಧ ಪಡೆದೇ ಇರೋ ಒಂದಷ್ಟು ವಿಡಿಯೋಗಳಿದೆ, ಅವುಗಳನ್ನು ನೋಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ನಿಮ್ಮ ಹೆಚ್ಚೆಚ್ಚು ಸ್ನೇಹಿತರಲ್ಲಿ ನಮ್ಮ ಚಾನಲ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟನ್ನು ತಿಳಿಸ್ತಾ ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನಿಂಗ್ ಆಫ್ ಗೆಳೆಯರೆ. ನಮಸ್ಕಾರ.